ಕೊಪ್ಪಳ ತಾಲೂಕಿನ ಹೈದರ್ ನಗರ ತಾಂಡ ಹೈದರ್ ನಗರ ಗ್ರಾಮ ವಾಸ ಮಾಡ್ತಕ್ಕಂಥ ಈ ಗ್ರಾಮದಲ್ಲಿ ಬಹುತೇಕ ಎಲ್ಲರೂ ಶಿಕ್ಷಣವಂತರು. ಆದ್ರೆ ಇಲ್ಲೇನಂತಂದ್ರೆ ಈ ಗ್ರಾಮದಲ್ಲಿ ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ತಲೆ ಎತ್ತಿವೆ. ಈ ಕುರಿತು ಇಲ್ಲಿನ ಗ್ರಾಮದ ಹಿರಿಯರು ಮತ್ತು ಮಹಿಳೆಯರು ಕೊಪ್ಪಳ ನ್ಯೂಸ್ನ ಒಂದು ಸಂಖ್ಯೆ ಕರೆ ಮಾಡಿದಾಗ ನಾವು ಈ ಒಂದು ಸ್ಪಾಟ್ಗೆ ಬಂದು ನೋಡಿದ್ವಿ. ಸೊ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನಂತ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಮೂತೇವರಿ. ಮತ್ತೆ ಏನೇನಿದೆ ಸಮಸ್ಯೆ ನಿಮ್ ಗ್ರಾಮದಲ್ಲಿ? ಮೇಲ್ ನೈನ್ಲಿಂದ ಬಗ್ಗನ ಹತ್ರ ತೊಂದ್ರಿ ಐತ್ರಿ ಸರ್. ಇಲ್ಲಿ ಒಂದ್ಸಲ ಬಿದ್ದಿತ್ರಿ ಸರ್. 2-3 ಸರ್ತಿ ಬಿದ್ರಿ. ಆಗ ಹುಡ್ರಿ ಇದ್ದಿದ್ರಿ ಏನ ಅವ್ ಮಳಿ ಪಳಿ ಬಂದ್ರ ಅಲ್ಲೇ ಬೀಳತ್ತ ಮತ್ತ ಏನಾರ ಆಮೇಲೆ ಅವ್ರ ನೈನ್ ಮ್ಯಾನ್ ಬಂದ ಸರಿ ಮಾಡಿ ಹೋಗ್ತಾರ. ಅಲ್ಲಮ್ಮ ಏನಾಗಿತ್ತು? ಒಂದ್ಸರಿ ಮುರಿದ್ ಬಿತ್ತ ಅಂತ ಹೇಳಿದ್ರಲ್ಲ, ಏನಾಗಿತ್ತು? ಕಟ್ಟನೆ ಆಗಿತ್ತು. ಇವೆಲ್ಲ ಗಿಡನ ಸುಟ್ಟಿತ್ತು. ಬೆಂಕಿನ ಆಗರಿ ಸರ್. ಅಲ್ಲಿಂದ ಅಲ್ಲಿವರೆಗೆ ಹೋಗೈತ್ರಿ. ಬೆಂಕಿ ಸುಟ್ಕೊಂಡ್ ಹೋಗೈತಿ. ನಾವನ್ನ ನೋಡಿವಿ, ಎಲ್ಲ ಹೆದರ್ಕೊಂಡ್ ಮನ್ಯಾಗ ಬಚ್ಕೊಂಡಿವಿ ನಾವು. ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಿರಂತರ ಜ್ಯೋತಿ ಅಂತಕ್ಕಂಥ ಒಂದು 110 kV ಒಂದು ಕರೆಂಟ್ ವೈರು ಈ ಗ್ರಾಮದ ಮಧ್ಯದಲ್ಲಿ ಹಾಯ್ದು ಹೋಗಿದೆ. ಬೇರೆ ಬೇರೆ ಗ್ರಾಮಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಗ್ರಾಮದ ಹೊರಗಡೆ ಆ ತಂತಿ ಹಾಯ್ದು ಹೋಗಿರೋದ್ರಿಂದ ಅಲ್ಲೇನು ಸಮಸ್ಯೆ ಆಗಲ್ಲ. ಬಟ್ ಇವಾಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಈ ನಿರಂತರ ಜ್ಯೋತಿಯ 110 kV ಲೈನು ಈ ಕಡೆ ನೋಡಿ, ನನ್ನ ಎಡಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಮಕ್ಕಳು ಇದೇ ಶಾಲೆ ಮುಂದೆ ಆಟ ಆಡ್ತಾರೆ. ಈ ಶಾಲೆ ಮೇಲ್ಗಡೆ ಏನ್ ಕಾಣ್ತಾ ಇದೆ, ಇಲ್ಲಿ ನಿರಂತರ ಜ್ಯೋತಿ 110 kV ಲೈನ್ ಹಾದು ಹೋಗಿದೆ. ಅಕಸ್ಮಾತ್ ಏನಾದ್ರೂ ಮಳೆ ಗಾಳಿಗೆ ತಟ್ಟಾಗಿ ಏನಾದ್ರೂ ಬಿತ್ತು ಅಂತಂದ್ರೆ ಇಲ್ಲಿ ಮಕ್ಕಳ ಪ್ರಾಣಗಳಿಗೆ ಹಾನಿ ಆದಂತ ಸಂದರ್ಭ ಯಾರು ಜವಾಬ್ದಾರಿ ಅಂತಕ್ಕಂಥದ್ದು ಇಲ್ಲಿಯ ಮಹಿಳೆಯರು ತಾಯಂದ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೇನ್ ಸಮಸ್ಯೆ ಐತಮ್ಮ? ಮತ್ತೆ ಹುಡ್ರದ ಸಮಸ್ಯೆ ರೀ. ನಮಗೇನ್ ದೊಡ್ಡವ್ರ ಏನ್ ಹೆದರ್ಕೊಂಡ್ ಓಡ್ ಹೋಗ್ತಾರ. ಸಣ್ಣ ಹುಡ್ರು ಬಂದ್ರೆ ಸಟಕ್ನ ಹಿಡ್ ಬಿಟ್ರೆ ಹುಡ್ರ ಜೀವನ ಏನ್ರಿ? ಈಗ ಎಷ್ಟು ಸರಿ ಹರಿದು ಬಿದ್ದಿದೆ? ಸರಿ ಸುಮಾರು ಒಂದು 5 ಸತಿ ಹರಿದು ಬಿದ್ದೈತ್ರಿ. 5 ಸಾರಿ ಹರಿದು ಬಂದ್ರು ಅದು ಆ ಒಂದು ಫೋರ್ಸ್ ಹೆಂಗಿರುತ್ತಂದ್ರ ಸರ್, ಒಮ್ಮೆ ಅದು ಕರೆಂಟ್ ಬಿತ್ತಂದ್ರ ಇಲ್ಲೆಲ್ಲ ಒಂಥರ ಬೆಂಕಿ ಉತ್ಕೊಂಡ್ಬಿಡುತ್ತೆ ಸರ್. ಆದ್ಮೇಲೆ ಶಾಸಕರಿಗೆ ಬಂದಾಗ ಖುದ್ದು ಕಂಪ್ಲೇಂಟ್ ಕೊಟ್ಟಾಗ ಅಧಿಕಾರಿಗಳನ್ನ ಕರೆದು ಮಾತನಾಡಿದ್ರು ಅವರು. ಆದ್ರೆ ಯಾವ್ದು ಕೆಲಸ ಆಗ್ಲಿಲ್ಲ. ಅವ್ರ ಆಫೀಸಿಗೆ 3-4 ಸತಿ ನಾವು ಹೋದ್ವಿ, ಬಟ್ ಯಾವ್ದು ರೆಸ್ಪಾನ್ಸ್ ಮಾಡ್ಲಿಲ್ಲ. ಇದು ಎಷ್ಟು ಅಪಾಯ ಆಯ್ತಂದ್ರ ಸರ್, ಸರಿ ಸುಮಾರು ಇಲ್ಲಿಂದ ಈ ಊರೊಳಗೆ ಹಾದೋಗ್ಯ ಸರ್, ಬೇರೆ ಎಲ್ಲಿಯೂ ಹಾದೋಗಿಲ್ಲ, ನಮ್ಮೂರೊಳಗೆ ಅಷ್ಟೇ ಹಾದೋಗ್ಯ ಸರ್. ಈಗ ಇಲಾಖೆ ಅಧಿಕಾರಿಗಳು KV ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರ? ಹೌದು ಸರ್, ಖುದ್ದು ಅವ್ರ ಸಾಹೇಬ್ರನ್ನ ಕರೆಸಿ ಮಾತಾಡ್ಯಾರ. ಇದನ್ನ ಏನಂತ ಹೇಳಿದ್ರು? ಮಾಡ್ಕೋರಿ, ಅದನ್ನ ನಾನೇನು ಇದು ಮಾಡ್ತೀವಿ, ಅದನ್ನ ತೆಗೆದು ಹಾಕನಂತ ಅಂದ್ರ ಸರ್. ಇನ್ನೂ ಆದ್ರೂ ಯಾರು ಬಂದಿಲ್ಲ. ಏನಿಲ್ಲ ಅಂದ್ರೆ ಒಂದು 6 ತಿಂಗಳದ ಒಂದು 3 ಸತಿ ಯಾರ ಇದು ಕಟ್ಟಾಗಿ ಬೀಳಿಸ್ತಾರ. ಆ ಟೈಮ್ ಒಳಗೆ ಏನಾರು ಜನರು ಇದ್ರ ಅಲ್ಲಿ ಏನ್ ಸತ್ ಹೋಗ್ತಾರ್ರಿ ಅವ್ರು. ನೋಡಿದ್ರೆ 110 kV 3ರಿಂದ 4-5 ಸಾರಿ ಕಟ್ಟಾಗಿ ಬಿದ್ದಿದೆ. ಆ ಸಂದರ್ಭದಲ್ಲಿ ಯಾರು ಯಾವುದೇ ಅನಾಹುತಗಳಾಗಿಲ್ಲ ಅಂತಕ್ಕಂಥದ್ದು ಒಂದು ಖುಷಿ ವಿಚಾರ. ಆದ್ರೆ ಅದು ಬಿದ್ದಂತ ಸಂದರ್ಭ, ಸ್ಪಾರ್ಕ್ ಆದಂತ ಸಂದರ್ಭ ಯಾವ್ದರ ಮನೆ ಮೇಲೆ ಬಿದ್ದು ಬಿಟ್ಟಿದ್ರೆ ಎಂತ ಸಮಸ್ಯೆ ಅಂತಕ್ಕಂಥದ್ದು ಅವ್ರದ್ದೊಂದು ಪ್ರಶ್ನೆ ಆಗಿದೆ. ಇನ್ನೊಂದು ಸಮಸ್ಯೆ ಏನೋ ಹೇಳ್ತಾ ಇದ್ರಿ, ನೀರಿಂದ ಏನೋ ಸಮಸ್ಯೆ. ಏನ್ ಸಮಸ್ಯೆ? ನೀರಿಂದು ಏನ್ ಸಮಸ್ಯೆ ಅಂತಂದ್ರೆ ಸರ, ಈ ನಮ್ಮೂರಾಗ ಒಂದು ಫಿಲ್ಟರ್ ನೀರ್ ಐತಿ ಸರ್. ಇದು ಪಂಚಾಯತಿಯವರಿಗೆ ನಾವು ಹೇಳಿದ್ರ ಪಂಚಾಯತಿ ಅವರು ಅದನ್ನ ರಿಪೇರಿ ಮಾಡಿ ಹೋಗ್ತಾರ್ರಿ. ಬಟ್ ವಾಸ್ತವ ಏನಪ್ಪಾ ಅಂತಂದ್ರೆ ಅದು ಫಿಲ್ಟರ್ನ ಆಗಲ್ಲ ಸರ್. ಟೆಂಪ್ರವರಿ, ಸುಮ್ಮನೆ ಹೆಸರಿಗೆ ಅಷ್ಟೇ ಶುದ್ಧ ನೀರಿನ ಘಟಕ. ಬಟ್ ಯಾವುದೇ ಕಾರಣಕ್ಕೆ ಅಲ್ಲಿ ಫಿಲ್ಟರ್ ಆಗಲ್ಲ, ಏನಾಗಲ್ಲ. ನಾವು ಇಲ್ಲಿಂದ ನೀರ್ ತಗೊಳಕ್ 4 ಕಿಲೋಮೀಟರ್ ಹೋಗ್ಬೇಕು ಸರ್. ನಮ್ಮೂರಿಂದ 4 ಕಿಲೋಮೀಟರ್ ಹೋಗಿ ನೀರ್ ತಗೊಂಡ್ಬರ್ಬೇಕು. ಅಲ್ಲಿ ಪಾಳೆ ಇರತ್ರಿ, ಟೈಮು ಸಮಯ ಎಲ್ಲ ವೇಸ್ಟ್ ಆಗತ್ತೆ ಸರ್. ಆ ಮತ್ ಬೇರೆ. ಬಟ್ ಏನಪ್ಪಾ ಅಂತಂದ್ರ ದಯವಿಟ್ಟು ನಾನು ನಮ್ಮ ಶಾಸಕರಲ್ಲಿ ಮನವಿ ಮಾಡೋದೇನಂತಂದ್ರ, ನೀವು ಅದೇ ಫಿಲ್ಟರ್ನ ರಿಪೇರಿ ಮಾಡೋದಾಗ್ಲಿ, ಅದು ಮಾಡೋದಾಗ್ಲಿ, ಇದು ಮಾಡೋದು ಬೇಡ. ನಮಗ ಒಂದು ಹೊಸದಾಗಿ ಶುದ್ಧ ನೀರಿನ ಘಟಕ ಏನಾರ ಮಾಡಿಕೊಟ್ರ ನಮ್ಮೂರಿಗೆ ಭಾಳ ಅನುಕೂಲ ಆಗತ್ತೆ. ದಯವಿಟ್ಟು ನಾವೆಲ್ಲರ ಈ ಒಂದು ಊರಿನ ಪರವಾಗಿ ಏನ್ ಕೇಳ್ತೀವಿ ಅಂತಂದ್ರೆ, ನಮಗೊಂದು ಶುದ್ಧ ನೀರಿನ ಘಟಕ ಹೊಸದಾಗಿ ಏನಾರ ಮಾಡಿಕೊಟ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ನಾವು ಹೇಳಿದ್ವಿ. ನಿಮ್ಮ ಊರು ಯಾವ ಗ್ರಾಮ ಪಂಚಾಯತಿ ಬರುತ್ತೆ? ಹಟ್ಟಿ ಗ್ರಾಮ ಪಂಚಾಯತಿಯಿಂದ ಬರುತ್ತೆ. ಸರಿ ಸುಮಾರು ಆ ಒಂದು ಶುದ್ಧ ನೀರಿನ ಘಟಕಕ್ಕ ಏನಿಲ್ಲ ಅಂದ್ರೆ ಒಂದು 10 ಸತಿ ಅದನ್ನ ರಿಪೇರಿ ಮಾಡ್ಸ್ಯಾರ ಸರ್. ಈಗ ಕುಡಿಯಕ್ ನೀರು ಎಲ್ಲಿ ಹೋಗ್ತಿರಿ? ನಾವು ಕೆಸ್ಲಾಪುರಿಗೆ ಹೋಗ್ತೀವಿ. ಇಲ್ಲಿಂದ 4 ಕಿಲೋಮೀಟರ್ ಹೋಗ್ತೀವಿ ಸರ್. ಹಟ್ಟಿನೂ ಹೋಗ್ತೀವಿ, ಕೆಸ್ಲಾಪುರಿಗೆ ಹೋಗ್ತೀವಿ ಸರ್. 4 ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ ಕುಡಿಯಕ್ ನೀರ್ ಬೇಕಂತಂದ್ರೆ ಇಲ್ಲಿ ವಾಸ ಮಾಡ್ತಕ್ಕಂಥ 1300 ರಿಂದ 1400 ಜನ ಇಲ್ಲಿಂದ ಸಮೀಪದಲ್ಲಿ ಇರ್ತಕ್ಕಂಥ, ಅಂದ್ರೆ ದೂರದಲ್ಲಿನೇ ಅನ್ಕೊಳ್ಳೋಣ, ಯಾಕಂದ್ರೆ 4 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಅಂತರದಲ್ಲಿ ಇರ್ತಕ್ಕಂಥ ಕೆಸ್ಲಾಪುರ ಗ್ರಾಮಕ್ಕೆ ಹೋಗಿ ಕುಡಿಯೋ ನೀರು ತರ್ತಾ ಇದಾರಂತೆ. ಒಂದು. ಎರಡನೇ ಸಮಸ್ಯೆ 110 kV ಒಂದು ಲೈನ್ ಹಾದು ಹೋಗಿರ್ತಕ್ಕಂಥ ಸಮಸ್ಯೆ. ಮತ್ತೇನ್ ಸಮಸ್ಯೆ ಇದೆ ಇವ್ರೆ? ಇದಾವ ಸರ, ಭಾಳ ಅದಾವ್ರಿ. ನಮ್ಮ ತಾಂಡ ಐತಲ್ ಸರ, ದಯವಿಟ್ಟು ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಈ ಕಡೆ ಒಂದು ಗಮನ ಇಟ್ಟು ಇದು ಮಾಡ್ಬೇಕು ಸರ. ಯಾಕಂತಂದ್ರ ಇದು SC ತಾಂಡ ಸರ್. ಇದು ಬೇರೆ ಬೇರೆ ಊರಾಗ ಏನ್ ಮಾಡ್ತಾರಪ್ಪ ಅಂತಂದ್ರ
5 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಿಂತ ರೇಷನ್ ಇಲ್ಲೇ ಬಂದು ಹಂಚ್ ಹೋಗ್ಬೇಕು ಅನ್ನೋದು ಇರುತ್ತ. ಬಟ್ ಶಾಸಕರಿಗೆ ಸರಿಸುಮಾರು ಎಷ್ಟು ಸಲ ನಾವು ಇದು ಮನವಿ ಮಾಡ್ಕೊಂಡ್ರು ಸತ ಶಾಸಕರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ನಾವು ಇಲ್ಲಿಂದ ವಯಸ್ಸಾದವ್ರು ಇರ್ತಾರೆ ಸರ್, ಈಗ ವಯಸ್ಸಾದವ್ರು ಇರ್ತಾರೆ, ಇಲ್ಲಿ ಮನೆಯಲ್ಲಿ ಯಾರು ಇರಲ್ಲ, ಇವ್ರ ಮಕ್ಕಳ ಇವರೆಲ್ಲ ದುಡಿಲಿಕ್ಕೆ ಹೋಗಿರ್ತಾರ. ನಾವು ಬಡ ಕುಟುಂಬ ಸರ್, ಗೂಳ್ಯ ಕಾಫಿ ಸೀಮ ಕಾಫಿ ಎಸ್ಟೇಟ್ ಚಿಕ್ಕಮಂಗ್ಳೂರು ಗೋವಾಕ್ಕೆಲ್ಲ ದುಡಿಲಿಕ್ಕೆ ಹೋಗ್ಬೇಕು. ಇವ್ರು ರೇಷನ್ ಬಿಡಿಸ್ಬೇಕಂತಂದ್ರೆ ಈ ಅಮ್ಮ ಅಲ್ಲಿ ಬಸ್ಸಿಗೆ ಹೋಗ್ಬೇಕು ಸರ್. ಬಸ್ 10 ಗಂಟೆಗೆ ಹೋದ್ರ 4 ಗಂಟೆಗೆ ಬರ್ತ್ರಿ, ಅಲ್ಲಿ ಒಂದು ದಿನ ಪೂರ್ತಿ ಅಲ್ಲೇ ಹೋಗ್ಬೇಕ್ರಿ. ಹಂಗಾಗಿ ಇಲ್ಲಿ ಬಂದು ಹಂಚಿದ್ರಿ ಏನ್ ಪ್ರಾಬ್ಲಮ್ ಹೇಳ್ರಿ? ಸರ್ಕಾರದ ಆದೇಶ ಐತಿ, ಶಾಸಕರು ಅವ್ರಿಗೆ ಆದೇಶ ಮಾಡ್ಬೋದು. ರೇಷನ್ ಅನ್ನ ಇಲ್ಲಿ ಬಂದ್ ಹಂಚಲ್ವಾ? ಹಂಚಲ್ಲ ಸರ್. ಎಲ್ಲಿ ಹಂಚ್ತಾರೆ? ಹಟ್ಟಿ ಅಂದ್ರೆ ಇಲ್ಲಿಂದ ಹಂಟಿಗೆ ಹೋಗ್ಬೇಕು. ಹಟ್ಟಿಗೆ ಹೋಗ್ಬೇಕ್ರಿ ಸರ್. ಇಲ್ಲಿ ನಮ್ ಟೈಮ್ ಸರಿಯಾಗಿ ನಮಗ್ ಬಸ್ ಸಿಗಂಗಿಲ್ಲ, ಮತ್ ಗಾಡಿ ಇಲ್ಲ ನಮಗ್ ಅಡ್ಡಾಡಕ. ಹೋಗ್ಬೇಕು ತರ್ಬೇಕು, ನಡ್ಕೆಂತ ಹೋಗ್ತಾರ ಮೂದ್ಯಾರ, ನಮ್ಮಂತಾರ ನಡ್ಕೆಂತ ಹೋಗ್ಕಿವ್ರಿ ಸರ್. ಸೊ ಇಲ್ಲಿಂದ ರೇಷನ್ ನ್ಯಾಯಬೆಲೆ ಅಂಗಡಿಯ ರೇಷನ್ ಹಂಚಿಕೆ ಮಾಡಿದ್ರೆ ಹಟ್ಟಿ ಗ್ರಾಮದಲ್ಲಿ ಕೊಡ್ತಾರಂತೆ. ಇಲ್ಲಿಂದ ವಯಸ್ಸಾದಂತವ್ರು ಯಾರೇ ಇರ್ಲಿ ಪಾಪ ಅವರು ಇಲ್ಲಿಂದ ನಡ್ಕೊಂಡು ಹೋಗಿ ಹಟ್ಟಿಗೆ ಹೋಗಿ ತೆಗೆದುಕೊಂಡು ಬರ್ಬೇಕಂತೆ. ಈ ತರದ ಮೂಲಭೂತ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಮತ್ತು ಹಟ್ಟಿ ಗ್ರಾಮ ಪಂಚಾಯಿತಿಯ PDO ಇರ್ಲಿ, ಸೆಕ್ರೆಟರಿ ಇರ್ಲಿ ಅಥವಾ ಅಧ್ಯಕ್ಷರು ಇರ್ಲಿ, ಈ ಭಾಗದ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಈ ಗ್ರಾಮದ ಮಕ್ಕಳಾಗ್ಲಿ ಹಿರಿಯರು ಈ 110 kV ಏನ್ ಹಾದೋಗಿರ್ತಕ್ಕಂಥ ವಿದ್ಯುತ್ ಲೈನ್ ಏನಿದೆ ಇದರಿಂದ ಜೀವವನ್ನ ಉಳಿಸ್ಕೋಬಹುದು. ಅದ್ರ ಜೊತೆಗೆ ಇವರು ನಮ್ಗ ಹೊಳೆ ನೀರ್ರಿ ಇಲ್ಲಿ ದೂರ ಇಲ್ಲ, ಇಲ್ಲಿದ್ದ ಸುಮಾರು ಎಷ್ಟು ಯಲಬುರ್ಗಿ ಹೋಗುತ್ತೆ ನೀರು, ಕುಡಿಯೋ ನೀರಿಂದ ಹೊಳೆ ನೀರು. ಈಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ನಮ್ಮಲ್ಲಿ ಪಕ್ಕದಲ್ಲಿ ಹೊಳೆ ಇದೆ, ನೀರ್ ಸಪ್ಲೈ ಆಗೋಲ್ದು. ಅಲ್ಲಿ ಬೋರ್ವೆಲ್ ಇದೆ, ಎಲ್ಲ ಇದೆ. ಅಲ್ಲಿದ್ದ ಸರಿಯಾಗಿ ಪೈಪ್ ಲೈನ್ ತಂದು ಇಲ್ಲಿ ಮುಡಿಸ್ವಲ್ರಿ. ಯಾವನೋ ಕಾಂಟ್ರಾಕ್ಟ್ ಬರ್ತಾನ ಅರ್ಧಕ್ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲ ಶಾಸಕರು ಎಲ್ಲ ಕೊಡುದು ಎಲ್ಲ ಕೊಟ್ಟಿದ್ದಾರೆ, ಇಲ್ಲೇನ್ ಪ್ರಾಬ್ಲಮ್ ಇಲ್ಲ. ಶಾಸಕರದ್ದು ಏನ್ ಪ್ರಾಬ್ಲಮ್ ಇಲ್ರಿ, ಎಲ್ಲ ಕರೆಕ್ಟ್ ಐತಿ. ಆದ್ರೆ ಇವ್ರು ಕಾಂಟ್ರಾಕ್ಟ್ದಾರ ಬರ್ತಾರಲ್ಲ ಇವ್ರು ಸರಿಯಾಗಿ ಉಪಯೋಗ ಅಂದ್ರೆ ಅವ್ರಿಗೆ ಸ್ಟ್ರಾಂಗ್ ಆಗಿ ಶಾಸಕರು ಹೇಳ್ತಾ ಇಲ್ಲ ಅಂತಾನ ಹೇಳ್ಬೇಕ್ರಿ. ಅವ್ರಿಗೆ ಶಾಸಕರು ಹೇಳ್ಬೇಕು ಅವ್ರಿಗೆ, ಯಾಕಂದ್ರೆ ಕೆಲಸ ಹಾಕಿರ್ತಾರ, ಅಭಿವೃದ್ಧಿ ಆಗ್ಬೇಕಲ್ಲ ಸರ್. ಅದ ಶಾಸಕರು ಹೇಳಿದ್ರ ನಮ್ಮ ಶಾಸಕರು ಹೇಳಿದ್ರ ನ್ಯಾಯಬೆಲೆ ಅಂಗಡಿ ಐತಲ್ಲ ಇಲ್ಲಿ ಬಂದು ರೇಷನ್ ಹಂಚ್ ಹೋಗ್ತಾರ್ರಿ. ಅವ್ರು ಹಂಚ್ ಹೋಗ್ಬೇಕು. ಇಲ್ಲಿ ಏನ್ ಮಾಡ್ಬೇಕು? ನಾವೆಲ್ಲ ಇಷ್ಟು ವರ್ಷಗಳಿಂದ ನಾವು ಹೇಳ್ಕೊಂತ ಬಂದೀವಿ. ಡಾಕ್ಟರ್ ಚಂದ್ರಲಮಾಣಿ ಅವ್ರು ಗೆದ್ದಾಗ ಏನ್ ಸಮಸ್ಯೆ ಅಂತ ಕೇಳಿದಾಗ ಹಿಂಗ ನಮಗ ಸಮಸ್ಯೆ ದೂರ ರೇಷನ್ ತರಕ್ ಆಗಲ್ಲ, ಇಲ್ಲೇ ಬಂದು ಹಂಚೋರಿ ಅಂತೇಳಿ ಆದೇಶ ಮಾಡಿದಾಗ ಒಮ್ಮಕ್ಲೆ ಅವ್ನು ಕರೆದು ಹೇಳಿದಾಗ ಈ ಖುದ್ದು ಅವ್ರ ಊರಿಗೆ ಬಂದು ಕೊಟ್ಟು ಹೋಗ್ರಿ ಅವ್ರು ಅಕ್ಕಿಗೆ ಓದಿ. ಹಿಂಗ ಆದೇಶ ಮಾಡ್ಬೋದು. ಸ್ವಹಿತಾಸಕ್ತಿ ಮನಸ್ಸಿಂದ ಶಾಸಕರು ಹೇಳ್ಬೇಕು ಅಂತವ್ರಿಗೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಶಾಸಕರು ಮನಸ್ಸು ಮಾಡೋದ್ರ ಜೊತೆಗೆ ಪಂಚಾಯತಿ ಅಧಿಕಾರಿಗಳಿಗೆ ಏನಾದ್ರು ತಿಳಿ ಹೇಳಿದ್ರೆ ಅಂದ್ರೆ ಇಲ್ಲಿರ್ತಕ್ಕಂಥ 2-3 ಸಮಸ್ಯೆ, ಜ್ವಲಂತ ಸಮಸ್ಯೆಗಳು, ಮುಖ್ಯವಾದ ಸಮಸ್ಯೆಗಳು ಪರಿಹರಿತವಂತ ಹೇಳ್ತಾ ಇದ್ದೀನಿ. ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.